ನಾವು ಈ ವೇದಿಕದಲ್ಲಿ ಉಚಿತ ಸ್ಯಾನ್ಸ್ಕ್ರಿಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ, ಅಂದ್ರೆ ಸ್ಯಾನ್ಸ್ಕ್ರಿಟ್ ಕಲಿಯೋದು, ಸ್ಯಾನ್ಸ್ಕ್ರಿಟ್ ಮಾತಾಡ್ಬೇಕು ಎಲ್ಲರೂ. ಓಕೆ, ಈಗ ಭಗವದ್ಗೀತಾ ನಾನು ಓದ್ಬೇಕಂತ ನನಗೂ ಆಸೆ ಇದೆ. ಸೊ ಆ ಎಲ್ಲಾ ಪದ್ಯಗಳು ನಾವೇ ಹೇಳ್ಬೇಕು, ಅರ್ಥ ಆಯ್ತಾ? ಸೊ ಯಾರೋ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳೋದಲ್ಲ, ನಾವು ನಾವೇ ಮಾತಾಡ್ಬೇಕಾಗತ್ತೆ. ಒಂದು 15 ದಿವಸದಲ್ಲಿ ನೀವೆಲ್ಲರೂ ಸ್ಯಾನ್ಸ್ಕ್ರಿಟ್ ಮಾತಾಡೋಂತ ಸ್ಥಿತಿಗೆ ತಗೊಂಡ್ ಬರ್ತೀವಿ, ಆಯ್ತಾ? ಅದು ಇನ್ನು ವೇಗವಂತವಾಗಿ, ಅಂದ್ರೆ ಮೇ ಬಿ ಒಂದು ವಾರ ಒಳಗಡೆ ಡಿಸೈಡ್ ಆಗತ್ತೆ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗೋದು. ಪ್ರತಿಯೊಬ್ಬರು ಅಂದ್ರೆ ಹೆಂಗಾಗತ್ತಂದ್ರೆ, ಸೊ ಪ್ರತಿಯೊಂದು ಅಂತ ಸ್ಟಾರ್ಟ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿಸಿ ನಿಮ್ಮಿಂದನೇ ನೀವು ಮಾತಾಡಿಸ್ತಾರೆ ಒಂದು 15 ದಿವಸದಲ್ಲಿ. ಅದು ಸಂಸ್ಕೃತ ಈಗ ಸ್ಟಾರ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗಾಗಲೇ ಗುರುಗಳು ಸಿಕ್ಕಿದ್ದಾರೆ, ಉಚಿತವಾಗಿ ಹೇಳ್ಕೊಡ್ತಾರೆ ನಮ್ಗೆಲ್ಲ. ಸೊ ಆನ್ಲೈನ್ ಅಲ್ಲೇ ಉಚಿತವಾಗಿ ಹೇಳ್ಕೊಡ್ತಾರೆ. ಮತ್ತೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಆಫ್ಲೈನ್ ಬರ್ಬೋದು. ಆಫ್ಲೈನ್ ಬಂದ್ರೆ ಮತ್ತೆ ಒಂದು ಉಚಿತವಾದ ಅದೊಂದು ವರ್ಕ್ಶಾಪ್ ಆಗುತ್ತೆ. ಬಟ್ ಮೊದಲನೇದಾಗಿ ನಾವು ಆನ್ಲೈನ್ ಅಲ್ಲೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಗುರುಗಳು ಒಪ್ಕೊಂಡಿದ್ದಾರೆ. ಅವರು ಇವತ್ತು ನಾಳೆ ನನ್ನ ಭೇಟಿ ಮಾಡ್ತಾರೆ. ಸೊ ಅದು ಒಂದು ದೊಡ್ಡ ಯೂನಿವರ್ಸಿಟಿ ಇದೆ, ಆಕ್ಚುಲಿ ಸಂಸ್ಕೃತ ಯೂನಿವರ್ಸಿಟಿ ಅಂತ ಇದೆ. ಅವರಿಂದಾನೇ ಇದು ಆಗೋದು. ಸೊ ಎಲ್ಲರಿಂದ ಸಾಧ್ಯವಾಗಲ್ಲ. ಓಕೆ, ಅವ್ರು ನಿನ್ನೆ ನಾನು ಮಾತಾಡುವಾಗ ಫೋನಲ್ಲಿ ನಮ್ಮ ಜೊತೆಗೆ ಮಾತಾಡಿಸ್ತಾ ಇದ್ದಾರೆ. ಫೋನಲ್ಲೇ ಹೇಳಿ, ಈ ತರ ಹೇಳಿ, ಸೊ ಈ ತರ ಹೇಳಿ ಅಂತ ಅವರು ಫೋನಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಅವರು ಹೇಳೋದು ನಮ್ಮ ಈ ತರ ಹೇಳಿ ಅಂತ ನಮ್ನ ಹೇಳಿಸೋದು, ಆ ತರ. ಸೊ ಅದಕ್ಕೆ ತುಂಬಾ ತುಂಬಾ ಚೆನ್ನಾಗಿದೆ. ಸೊ ಅದೆಲ್ಲ ನಾವು ಕಲಿಯೋಣ. ಓಕೆ, ಎಲ್ಲರೂ ಸಂಸ್ಕೃತ ಅಲ್ಲಿ, ಯಾಕಂದ್ರೆ ನಮ್ಮ ಮೊದಲನೇ ಭಾಷೆ ಅದು, ಅರ್ಥ ಆಯ್ತಾ? ದೈವಿಕ ಭಾಷೆ ನಮ್ಮ ಮೊದಲನೇ ಭಾಷೆ ಅದೇ. ಎಲ್ಲಾರನ್ನೂ ಇಡೀ ವಿಶ್ವದಲ್ಲಿರುವಂತ ಎಲ್ಲಾರನ್ನೂ ಒಗ್ಗಟ್ಟು ಮಾಡುವಂತ ಶಕ್ತಿ ಆ ಸಂಸ್ಕೃತ ಮಾತ್ರ ಇದೆ. ಇನ್ನೊಂದೇನಂದ್ರೆ ಸಂಸ್ಕೃತ ಹೇಳ್ತಾ ಇರುವಾಗ ನಮ್ಮಲ್ಲಿ ಆ ಸಂಸ್ಕೃತ ಕೆಪಾಸಿಟಿ ಏನ್ ಗೊತ್ತಾ, ನಮ್ಮಲ್ಲಿ ಎಷ್ಟೋ ಸ್ವಸ್ಥത ಆಗತ್ತೆ ತಾಂತ. ಅದೇ ಆ ಸಂಸ್ಕೃತ ಪದಗಳು ಹೇಳಿದ್ರೆ ಸಾಕು. ಇಂಗ್ಲಿಷ್ ಎಷ್ಟು ಉಪಯೋಗಿಸ್ತಾರೋ ಅಷ್ಟು ನಿಮ್ಮ ಆರೋಗ್ಯ ಹಾಳಾಗತ್ತೆ. ಅದು ಗೊತ್ತಾ ವಿಷಯ? ಇಂಗ್ಲಿಷ್ ಭಾಷೆ ಎಷ್ಟು ಜಾಸ್ತಿ ಮಾತಾಡ್ತಿರೋ ಅಷ್ಟು ನಿಮ್ಮ ಆರೋಗ್ಯ ಹಾಳಾಗತ್ತೆ. ಅದೇ ಉಲ್ಟಾ ಸಂಸ್ಕೃತ ಎಷ್ಟು ಮಾತಾಡ್ತಿರೋ, ಓಕೆ, ಅಷ್ಟು ಒಳ್ಳೆದಾಗತ್ತೆ. ಗೊತ್ತಿಲ್ಲದೆ ಎಷ್ಟೋ ಸ್ವಸ್ಥತ, ಅಂದ್ರೆ ಒಳಗಡೆ ಇರುವಂತ ರೋಗಗಳೆಲ್ಲ ಮಯ ಆಗ್ತದೆ. ಅದಕ್ಕೂ ಅಷ್ಟು ಕೆಪಾಸಿಟಿ ಇದೆ. ಅರ್ಥ ಮಾಡ್ಕೊಳ್ಳಿ, ರೈಟ್? ಈ ಸಂಸ್ಕೃತ ಅನ್ನೋದು ಸಂಸ್ಕೃತ್. ಓಕೆ, ಅದು. ಸೊ ಇಲ್ಲಿ ಏನಂದ್ರೆ ಇದು ನಾವು ಕಲಿಯೋಣ. ಓಕೆ, ಮುಂದಿನ ದಿವಸದಲ್ಲಿ ಅದು ಅವಕಾಶ ಎಲ್ಲ ಇದೆ, ನಾವೆಲ್ಲ ಕಲಿಯೋಣ.